ಹಲೋ ಹಾಯ್ ನಮಸ್ತೆ. ನಾನು ಸುಜಾತ ಶೆಟ್ಟಿ. ನಮ್ಮ ಕುಂದಾಪುರ ಕೈ ರುಚಿಯಿಂದ ಒಂದು ಗೀ ರೈಸ್ ಮತ್ತು ಪಾಲಕ್ ಪನ್ನೀರು ಇದು ಮಾಡಿ ತೋರಿಸ್ತಾ ಇದ್ದೀನಿ. ಯಾರು ಇಷ್ಟ ಇಲ್ಲ ಹೇಳಿ ಪಾಲಕ್ ಪನ್ನೀರು, ಅದ್ರ ಜೊತೆ ಅಂತೂ ಜೀರಾ ರೈಸ್ ಮಾಡಿಬಿಟ್ರಂತೂ ಎಷ್ಟು ತಿಂತೀವೋ ನಮಗೆ ಗೊತ್ತಿಲ್ಲ. ಕೊನೆ ತನಕ ನೋಡಿ ತೋರಿಸ್ತಾ ಇರ್ತೀನಿ. ಇವಾಗ ನಾನು ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡು ಅದನ್ನು ಬಿಡಿಸಿ ತೊಳೆದು ಇಟ್ಟಿದ್ದೀನಿ. ಅದನ್ನು ಬಿಸಿ ನೀರಿಗೆ, ಕುದೀತಿರೋ ನೀರಿಗೆ ಸ್ವಲ್ಪ ಹಾಕ್ತೀನಿ. ತುಂಬ ಹೊತ್ತೇನು ಬೇಯಿಸೋದಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗಬೇಕಲ್ಲ ಫ್ರೆಂಡ್, ಹಾಗಾಗಿ ಸ್ವಲ್ಪ ಬಿಸಿ ಮಾಡಿದ್ದೀನಿ. ಇವಾಗ ಬಂದಿದೆ ಎಲ್ಲ. ಒಂದು ಸ್ವಲ್ಪ ಬೆಂದಿರೋದನ್ನೆಲ್ಲ ಎತ್ತಿ ಇಟ್ಕೊಂಡು ಬಿಡ್ತೀನಿ. ಸ್ವಲ್ಪ ನೀರು ಹಾಕಬೇಕು, ಯಾಕಂದರೆ ಆಮೇಲೆ ವೇಸ್ಟ್ ಆಗುತ್ತೆ. ಈಗ ಬೇಯಿಸಿರೋದು ಪಾಲಕ್ ಸೊಪ್ಪನ್ನು ನಾನು ಸ್ವಲ್ಪ ಕಟ್ ಮಾಡಿಕೊಂಡೆ, ಇಡೀ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಏನಂದರೆ ಒಂದು ಮಿಕ್ಸಿ ಜಾರ್ಗೆ, ಅದು ತಣ್ಣಗಾಗಿದೆ ಪಾಲಕ್ ಸೊಪ್ಪು, ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇವಾಗ ಇದ್ರ ಜೊತೆ ಒಂದು 7-8-10 ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ನೈಸಾಗಿ ರುಬ್ಬಬೇಕು. ಇವಾಗ ಪಾಲಕ್ ಸೊಪ್ಪು ಹಾಕಿದ್ದೀನಿ, ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು 7-6 ಹಾಕಿದ್ದೀನಿ. ಹಾಗೆ ಮತ್ತು ಇನ್ನೇನಿಲ್ಲ, ಇದೇ ಎರಡನ್ನು ಹಾಕಿ ನೈಸಾಗಿ ರುಬ್ಕೊಂಡು ಬರ್ತೀನಿ. ಅಲ್ಲಿ ತನಕ ಕಾಯ್ತಾಯಿರಿ. ಇವಾಗ ರುಬ್ಬಿ ಆಯಿತು. ಒಂದು ಪಾತ್ರೆಗೆ 1-2 ಚಮಚ ಎಣ್ಣೆ ಹಾಕಿದ್ದೀನಿ, ಕೊಬ್ಬರಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಇವಾಗ ಕಾಯ್ತಾಯಿದೆ ಎಣ್ಣೆ. ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. 1 ಚಮಚ ಜೀರಿಗೆ ಹಾಕಬೇಕು, 1 ಚಮಚ ಜೀರಿಗೆ. ಆಮೇಲೆ 1-2 ಎಸಳು ಬೆಳ್ಳುಳ್ಳಿ, 2-3 ಎಸಳು ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಈ ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಇವಾಗ ಇದು ಶುಂಠಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಗಮ್ಮಂತ ಬರುತ್ತೆ, ಇದು ಹಸಿ ವಾಸನೆ ಹೋಗಬೇಕಲ್ಲ, ಹಾಗಾಗಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸಣ್ಣ ಉರಿಯಲ್ಲಿ. ಇವಾಗ ಒಂದು ದಪ್ಪ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನ ಸಣ್ಣ ಉರಿಯಲ್ಲಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಹಾಗೆ ಫ್ರೈ ಆಗ್ತಾಯಿದೆ. ಅದಕ್ಕೆ ಒಂಚೂರು ಉಪ್ಪು ಹಾಕಿಬಿಟ್ರೆ ಇನ್ನೂ ಬೇಗ ಮೆತ್ತಗಾಗ್ಬಿಡುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕ್ತೀನಿ. ಆಯಿತು, ಫ್ರೈ ಆಯಿತು, ಗೋಲ್ಡನ್ ಕಲರ್ ಬರ್ತಾಯಿದೆ ನೋಡಿ. ಪಾಲಕ್ ಪನ್ನೀರು ಚಪಾತಿ ಪೂರಿ ಜೊತೆನೂ ತಿನ್ಬೋದು, ಇಲ್ಲ ರೈಸ್ ಬಾತ್ ಯಾವುದ್ರ ಜೊತೆನೂ ತಿನ್ಬೋದು. ನಾನು ಇನ್ನು ಜೀರಾ ರೈಸ್ ಮಾಡಿದ್ದೀನಿ, ಅದನ್ನು ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. 2 ವಿಡಿಯೋ ಒಂದೇ ಇದರಲ್ಲಿ ಬೇಡ ಅಂತ ಪಾಲಕ್ ಪನ್ನೀರ್ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ನೋಡಿ ಗೋಲ್ಡನ್ ಕಲರ್ ಬಂದಿದ್ದು, ಅದನ್ನು ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಈಗ ಇದ್ರ ಜೊತೆ ಮಿಕ್ಸ್ ಮಾಡಬೇಕು. ಹಾಗೆ ಒಂಚೂರು ಕಸ್ತೂರಿ ಮೇಥಿ, ಈ ಒಗ್ಗರಣೆಗೆ ಹಾಕಿಬಿಟ್ರೆ ಕಸ್ತೂರಿ ಮೇಥಿ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಪಾಲಕ್ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ರುಬ್ಬಿ ಪೇಸ್ಟ್ ಮಾಡಿ ಬಿಟ್ಟಿದ್ದೀನಿ. ಹಾಗೆ ಒಂದೇ ಒಂದು ಟೊಮೆಟೊನ ಅದನ್ನು ಸಹ ರುಬ್ಬಿ ಇಟ್ಕೊಂಡಿದ್ದೀನಿ. ಅದನ್ನು ಇದ್ರ ಜೊತೆಗೆ ಹಾಕಿಬಿಟ್ರೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಟೊಮೆಟೊ ಚೆನ್ನಾಗಿ ಇದು ಟೊಮೆಟೊ ಮತ್ತು ಪಾಲಕ್ದು ಗ್ರೇವಿ ಥರ ಆಗಿ, ಇದಕ್ಕೆ ಇವಾಗ 1 ಚಮಚ ಧನಿಯಾ, ಒಂದು ಸ್ವಲ್ಪ ಗರಂ ಮಸಾಲ, ಜೀರಾ ಪುಡಿ, ಹಾಗೆ ಇದು ರೆಡ್ ಚಿಲ್ಲಿ ಪೌಡರು ಅಷ್ಟು ಹಾಕಿ ಚೆನ್ನಾಗಿ ಮಗ್ಚ್ತಾ ಇರ್ತೀನಿ. ಅದರಲ್ಲೇ ಚೆನ್ನಾಗಿ ಎಣ್ಣೆ ಎದ್ದುಕೊಳ್ಳುತ್ತೆ. ಇದು ಏನಂದರೆ ಪನ್ನೀರ್ ಕಟ್ ಮಾಡ್ತೀವಲ್ಲ, ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು. ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹೀಗೆ ಹಾಕಿಬಿಟ್ಟು ಮತ್ತೆ ತಿರ್ಸ್ತಾನೇ ಇರಬಾರ್ದು ಫ್ರೆಂಡ್ಸ್, ಯಾಕಂದರೆ ಇದು ಹೀಗೆ ಕುದೀತಾನೇ ಇರಬೇಕು. ಸೌಟ್ ಒಂಚೂರು ಹಾಕಬಾರ್ದು, ಮೇಲೆ ಎಣ್ಣೆ ಥರ ಬರುತ್ತೆ. ಆವಾಗ ಪಾಲಕ್ ಚೆನ್ನಾಗಿ ಕುದ್ದಿದೆ ಅಂತ ಕುದೀತಾ ಇದೆ ನೋಡಿ. ಪನ್ನೀರನ್ನ ನೀನು ರೋಸ್ಟ್ ಮಾಡೋದು ಬೇಡ, ಏನು ಬೇಡದ, ಪನ್ನೀರ್ ಹಾಗೆ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಣ್ಣ ಉರಿಯಲ್ಲಿ ಕುದೀತಾ ಇದೆ, ನೋಡ್ತಾ ಇರಿ. ಮೇಲ್ಗಡೆ ಎಣ್ಣೆ ಥರ ಬಂದಿದೆ, ಆ ಥರ ಬಂದ್ರೇ ಅದು ಟೇಸ್ಟು. ಇವಾಗ ನೀವು ಸ್ಪೂನ್ ಹಾಕಿ
ತಿರ್ಸ್ತಾ ಇದ್ದರೆ ಅದೆಲ್ಲ ಪುಡಿ ಪುಡಿ ಆಗುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಇದು ಮಾತ್ರ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಏನೂ ಇಲ್ಲ, ಹಾಗೇ ಹೋಯ್ತು ನೋಡಿ. ಇವಾಗ ಹಾಕ್ಬೋದು ಸೌಟು, ಯಾಕಂದರೆ ಎಷ್ಟು ಹದ ಬಂದಿದೆ ನೋಡಿ. ಇಷ್ಟು ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ತುಂಬ ತೆಳ್ಳಗಿದ್ದರೆ ಚೆನ್ನಾಗಿರಲ್ಲ. ಇವಾಗ ಇದು ಜೀರಾ ರೈಸ್ ಜೊತೆ ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಕಿ ತೋರಿಸಿದ್ದೀನಿ ನೋಡಿ. ಜೀರಾ ರೈಸು ಮತ್ತು ಪಾಲಕ್ ಪನ್ನೀರು ಒಟ್ಟಿಗೆ ಮಾಡಿದ್ದೀನಿ. ಆದರೆ ಅದನ್ನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಹೇಗಾಗಿದೆ ಅಂತ ಒಂದು ಕಮೆಂಟ್ ಹಾಕಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಾನು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕು, ಸಬ್ಸ್ಕ್ರೈಬು, ಕಮೆಂಟು, ಶೇರ್ ಮಾಡಿ. ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಮ್ಮ ಕುಂದಾಪುರ ಕೈ ರುಚಿ ಅಡುಗೆ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ.